ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ತಂದೂರಿ ಚಿಕನ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ 1 ಸ್ಪೂನ್ ಖಾರ ಪುಡಿ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ತಂದೂರಿ ಮಸಾಲ 2 ಸ್ಪೂನ್ ಹಾಕೋತಾ ಇದ್ದೀನಿ. ತಂದೂರಿ ಚಿಕನ್ ಮಸಾಲ 2 ಸ್ಪೂನ್ ಹಾಕೋತಾ ಇದ್ದೀನಿ ಇಲ್ಲಿ. ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ಆಮೇಲೆ ಇಲ್ಲಿ ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ, ಅದನ್ನು ನೀಟಾಗಿ ಹಿಂಡಿ. ಅರ್ಧ ಹೋಳು ನಿಂಬೆಹಣ್ಣು ಹಾಕೊಂಡ್ರೆ ಸಾಕು, ಸಾಕು ಅರ್ಧ ಹೋಳು ನಿಂಬೆಹಣ್ಣು. ನೆಕ್ಸ್ಟ್ ಮೊಸರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇಲ್ಲಿ ನಾನು 4 ಸ್ಪೂನ್ ಮೊಸರು ಹಾಕ್ಕೊಂಡಿದ್ದೀನಿ. ಅರ್ಧ ಕೆಜಿ ಚಿಕನ್ನಿಗೆ 4 ಸ್ಪೂನ್ ಸಾಕು, ಅದ್ರ ಮೇಲೆ ಹಾಕ್ಕೋಬೇಡಿ, ತುಂಬ ತೆಳುವಾದರೆ ಚೆನ್ನಾಗಿರಲ್ಲ, ಟೇಸ್ಟ್ ಇರಲ್ಲ. ಒಂದು 2 ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ, ಬಟ್ ಇಲ್ಲಿ ವೀಡಿಯೋ ಮಾಡ್ಕೊಂಡಿಲ್ಲ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಮೊಸರು ಎಲ್ಲ ಫುಲ್ಲು ಇದಾಗಬೇಕು, ಅಷ್ಟು ಮಿಕ್ಸ್ ಹೊಡಿಬೇಕು, ಎಲ್ಲ ಸಾಫ್ಟ್ನೆಸ್ ಬರಬೇಕು. ನೋಡಿ, ಇಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ಲೆಗ್ ಪೀಸ್ ಅಂತ ತಗೊಂಡಿದ್ದೀನಿ. ಇದು ನೀಟಾಗಿ ಚಾಕಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು, ಸ್ವಲ್ಪ ಸ್ವಲ್ಪ ಇದ್ಬಿಟ್ಟು ಉಪ್ಪಿಡಿಲಿ ಅಂತ. ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿರೋದಕ್ಕೊಳಗೆ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಅದಕ್ಕೆ ಚಿಕನ್ನಿಗೆಲ್ಲ ಉಪ್ಪಿಡಿಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದು ½ ಆನ್ ಅವರ್ ಬಿಟ್ಟಿದ್ದೀನಿ, ಫ್ರೀಸರ್ಗೆ ಅಂತ ಇಟ್ಟಿದ್ದೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ½ ಆನ್ ಅವರ್ ಇಟ್ಟಿದ್ದೆ, ನೋಡಿ ತೆಗೆದಿದ್ದೀನಿ, ಈ ಥರ ಆಗಿದೆ. ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಇಲ್ಲಿ ಓವನ್ ತೊಗೊಂಡಿದ್ದೀನಿ ನಾನು, ಓವನ್ನಿಗೆ ಈ ಥರ ಇಟ್ಕೊಳ್ಳಿ. ಓಪನ್ನಾಗೂ ಮಾಡ್ಬೋದು. ನೋಡಿ, ಓವನಲ್ಲಿ ಬೇಯ್ತಾ ಇದೆ. ನಾನು ಇಲ್ಲಿ ಓವನಲ್ಲಿ 1 ಅವರ್ ಟೈಮಿಂಗ್ಸ್ ಇಟ್ಟಿದ್ದೀನಿ. ನೀಟಾಗಿ ಬೆಂದಿದೆ, ರೋಸ್ಟ್ ಆಗಿದೆ. ನೋಡಿ ಎಷ್ಟು ಜ್ಯೂಸಿಯಾಗಿ ಸಖತ್ತಾಗಿದೆ ಅಂದರೆ ಅಷ್ಟು ಸೂಪರಾಗಿದೆ. ಒಮ್ಮೆ ಮಾಡಿ ನೋಡಿ, ಈ ಥರ ರೆಸಿಪಿಲಿ ತುಂಬ ಚೆನ್ನಾಗಿರುತ್ತೆ. ನನ್ನ ರೆಸಿಪಿ ಇಷ್ಟ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಈ ಥರ ಒಮ್ಮೆ ಮನೇಲಿ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬ ಚೆನ್ನಾಗೂ ಇರುತ್ತೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.